ಇರಿ ನೋಡಿ, ಇವತ್ತು ಏನೋ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರ 490 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಇದರ ಸಂಬಂಧಿತವಾಗಿ ನಮ್ಮ ರೈತ ಸಂಘದ ಅಧ್ಯಕ್ಷರು, ಗ್ರಾಮಸ್ಥರು ಎಲ್ಲರೂ ಸಹ ಆಗಮಿಸಿರ್ತಾರೆ. ಸೊ ಇವತ್ತೊಂದು ಬೃಹತ್ ಚಳುವಳಿ ಇರ್ತದೆ. ಸೊ ಈ ಚಳುವಳಿ ಸಂಬಂಧಿತವಾಗಿ ನಾವು ನಮ್ಮ ಚಿನ್ಸೋಮಣ್ಣವ್ರನ್ನ ಕರ್ಕೊಂಬಂದಿದ್ದೀನಿ. ನಮ್ಮ ಚಿನ್ಸೋಮಣ್ಣವರು, ನೋಡಪ್ಪ, ರೈತರಿಗೆ ಒಂದು ಸಹಕಾರಿಯಾಗಿರಪ್ಪ, ನೀನು ಬಾರಪ್ಪ, ಒಂದು 4 ಜನ ರೈತರ ಕಷ್ಟವನ್ನು ಆಲಿಸಲಿ ಸರ್ಕಾರದ ಮಟ್ಟದಲ್ಲಿ ಅಂದ್ಬಿಟ್ಟು ಸೊ ನಮಗೆ ಆಹ್ವಾನ ನೀಡ್ತಾರೆ. ಸೊ ಅದರಂತೆಯೇ ಸೊ ನಾನು ಸಹ ಬಂದಿರ್ತೀನಿ. ಸೊ ನಮ್ಮ ಹನೂರು ಏನು ಈ ಒಂದು ಸರ್ಕಲ್ ಏನಿದೆ, ಸೊ ಇಲ್ಲಿಂದ ಈ ಒಂದು ಚಳುವಳಿ ಪ್ರಾರಂಭ ಆಗುತ್ತೆ. ನೋಡಿ, ನಮ್ಮ ಹನೂರಿನಲ್ಲಿ ರೈತ ಸಂಘದ ವತಿಯಿಂದ ನೋಡಿ ಇವತ್ತು ಪ್ರತಿಭಟನೆ ಪ್ರಾರಂಭವಾಗಿದೆ. ಸೊ ನಾನು ಪಾಂಪ್ಲೆಟ್ಸ್ನಲ್ಲಿ ನೋಡಿದ ಹಾಗೆ ಸೊ ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶ ಬಂದು ನಮ್ಮ ಭಾಗ ಇರ್ತಕ್ಕಂಥ ಒಂದು ನೀರಿನ ಸಮಸ್ಯೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಬಹುಮುಖ್ಯವಾಗಿರ್ತದೆ. ಸೊ ಇವತ್ತು ಏನೋ ನಮ್ಮ ಸರ್ಕಾರ 490 ಕೋಟಿ ಹಣ ಬಿಡುಗಡೆ ಮಾಡಿದೆ. ಸೊ ಆ ಒಂದು ಹಣವನ್ನು ಪೂರಕವಾಗಿ ಈ ಭಾಗದ ಒಂದು ಕಾಮಗಾರಿಗೆ ನೀಡಿಲ್ಲ. ಆದ್ದರಿಂದ ಮತ್ತೆ ಸರ್ಕಾರದ ಗಮನವನ್ನು ಸೆಳೆಯುವ ನಿಟ್ಟಿನಲ್ಲಿ ಇವತ್ತು ಮತ್ತೆ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನಾನು ಪಡೆದಿರ್ತೀನಿ. ಸೊ ತಾವು ವೀಕ್ಷಣೆ ಮಾಡಿ. ಸೊ ಈ ಪ್ರತಿಭಟನೆ ಸಂಬಂಧಿತ ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ರೈತರಿಂದ ಒಂದಷ್ಟು ಹೇಳಿಕೆಯನ್ನು ಸಹ ನಾನು ನೀಡ್ತೀನಿ. ಈಗಾಗಲೇ ಪ್ರತಿಭಟನೆ ಮುಂದುವರಿತಾ ಇದೆ. ಸೊ ಇಲ್ಲಿಂದ ಏನು ನಮ್ಮ ರೈತ ಸಂಘದ ಎಲ್ಲ ಸುತ್ತಮುತ್ತ ಎಲ್ಲ ಹಳ್ಳಿಯ ಗ್ರಾಮಸ್ಥರು, ರೈತರು ನೋಡಿ, ಮಹಿಳಾ ರೈತರು ಎಲ್ಲರೂ ಸೇರಿ, ಚಿನ್ಸೋಮಣ್ಣ ಹಾಂ ಬನ್ನಿ, ಎಲ್ಲರೂ ಸೇರಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಬಹಳ ಪೂರಕವಾಗಿ ನಡೆಸ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಮ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅತಿ ಶೀಘ್ರದಲ್ಲೇ ಏನೋ ನೀರಿನ ವ್ಯವಸ್ಥೆಗೆ ಬೇಕಾದಂತಹ ಅನುದಾನವನ್ನು ನೀಡಬೇಕಾಗಿ ಒಂದು ಮನವಿ ಹಾಕತ್ತೀನಿ ಕಣ್ರಪ್ಪ, ಒಂದು ಮನವಿ ಹಾಕತ್ತೀನಿ. ನೋಡಿ, ಸ್ಯಾರಿ ಮೇಳ ಅಕ್ಷಯ ಟೆಕ್ಸ್ಟೈಲ್ ಫುಲ್ ಫೇಮಸ್ ಆಗೋಯ್ತು. ಸೊ ನೋಡೋಕ್ಕೆ ಚಿಕ್ಕದಾಗಿದ್ರೂ ಒಳಗಡೆ ವಿಶಾಲವಾಗಿದೆ. ತುಂಬ ನಿಮ್ಗೆ ಬೇಕಾದಂತಹ ಎಲ್ಲ ತರಹದ ಏನು ಸ್ಯಾರಿ ಇರ್ಬೋದು, ಬಟ್ಟೆಗಳಿರ್ಬೋದು, ಪ್ರತಿಯೊಂದು ಸಿಗುತ್ತೆ ನಿಮಗೆ. ಸೊ ಒಂದು ಸಲ ವಿಸಿಟ್ ಹಾಕ್ರಿ. ನೋಡಿ, ಅಕ್ಷಯ ಟೆಕ್ಸ್ಟೈಲು ನೆನ್ಪಿಡಲಿ. ಮಲೆಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹ ಅಕ್ಷಯ ಟೆಕ್ಸ್ಟೈಲ್ ಮರಿಬೇಡಿ ಕಣ್ರಿ. ಆ ಓನರ್ ಒಳ್ಳೆ ಮನ್ಸ, ಪಾಪ ತುಂಬ ಒಳ್ಳೆಯವರು ಓನರು. ಸೊ ಅವ್ರು ಒಳ್ಳೆ ತನಕ ಹೋಗಿ ಸುಮ್ಮನೆ ಮಾತಾಡ್ಸ್ಕೊಂಡವ್ರು, ಬನ್ನಿ, ಸುಮ್ಮನೆ ಮಾತಾಡಿಸ್ಬೇಡಿ. ಯಾಕಂದರೆ ಕಡಿಮೆ ದರದಲ್ಲಿ ನಿಮಗೆ ಉತ್ತಮ ಕ್ವಾಲಿಟಿಯ ಬಟ್ಟೆಗಳು ಕೊಡ್ತಾಯಿದ್ದಾರೆ. ಸೊ ಇವತ್ತು ನಮ್ಮ ರೈತರು ಈ ಒಂದು ಪ್ರತಿಭಟನೆಯನ್ನು ಬಹಳ ಅದ್ಧೂರಿಯಾಗಿ ಯಶಸ್ವಿಗೊಳಿಸ್ತಾ ಇದ್ದಾರೆ. ಸೊ ಈ ಒಂದು ಪ್ರತಿಭಟನೆಗಳು ಆಗಬಾರ್ದು ಅಂತಕ್ಕಂಥ ಒಂದು ನನ್ನ ಒಂದು ಹೇಳಿಕೆಯನ್ನು ನಾನು ತಿಳಿಸ್ತಾ ಇದ್ದೀನಿ. ಇವತ್ತು ಏನೋ ರೈತ ಸಂಘದ ವತಿಯಿಂದ ನಡೀತಕ್ಕಂಥ ಈ ಒಂದು ಪ್ರತಿಭಟನೆ ಏನಿದೆ, ಈ ಒಂದು ಪ್ರತಿಭಟನೆ ಏನು ನಮ್ಮ ಹನೂರು ತಾಲೂಕು ಈ ಒಂದು ಬಸ್ ನಿಲ್ದಾಣದಲ್ಲಿ ಮಾನವ ಸರಪಳಿ ಮೂಲಕ ಪ್ರತಿಭಟನೆಯನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ತಾವು ವೀಕ್ಷಣೆ ಮಾಡ್ಬೋದು. ವಾಹನ ಸಂಚಾರಕ್ಕೆ
ರಸ್ತೆ ತಡೆ ಸಹ ನಡೀತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾವುದೇ ವೆಹಿಕಲ್ಗಳನ್ನ ಬಿಡಬೇಡ್ರಿ. ನೋಡ್ರಿ, ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ. ಇಲ್ಲೇನು ನಮ್ಮ ಮನೆ ಕೆಲಸ ಬಿಟ್ಟು ಬಂದಿಲ್ಲ. ಇದೆಲ್ಲ ಅನೂರು ತಾಲೂಕಿನ ಬರಪೀಡಿತ ಪ್ರದೇಶ ಮಾಡಬೇಕು, ಸರಿಯಾಗಿ ನೀರು ಒದಗಿಸ್ಬೇಕು ಅನ್ನೋ ಚಳುವಳಿ ಇಟ್ಕೊಂಡು ಮಾಡ್ತಾ ಇರೋದು. ಒಂದು 5 ನಿಮಿಷ ತಾಳ್ಮೆಯಿಂದ ಎಲ್ಲ ಸಾರ್ವಜನಿಕರು ಎಲ್ಲರೂ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನೂರು ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ. ಇವತ್ತು ಏನು ಮಳೆಗಾಲದ ಬರ ತಂದು ಕುಡಿಯುವ ನೀರಿಗೂ ಹಾಹಾಕಾರ ಹೆಚ್ಚಿದೆ. ಇದನ್ನ ಸರ್ಕಾರ ಕಡೆಗಣಿಸ್ತಾ ಇದೆ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಒಂದು ಬೃಹತ್ತಾಕಾರದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ಸಾರ್ವಜನಿಕರು ಅನೂರು ತಾಲೂಕಿನ ಎಲ್ಲ ಸಮಸ್ತ ಬಂಧುಗಳಿಗೆ ಉಪಯೋಗವಾಗುವಂತೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಾಗಿದೆ. ಹಾಗಾಗಿ ಈ ಒಂದು ಹೋರಾಟಕ್ಕೆ ಸಾರ್ವಜನಿಕ ಬಂಧುಗಳು, ಅನೂರು ತಾಲೂಕಿನ ಎಲ್ಲ ರೈತ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಯಾರು ನೋವಿನಲ್ಲಿರುವವರು, ಕುಡಿಯಕ್ಕೆ ನೀರಿಲ್ಲದೆ ಇರೋರು ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಬೇಕು. ಈ ಹೋರಾಟದಲ್ಲಿ ತಾವುಗಳು ಪಾಲ್ಗೊಂಡು ನಮ್ಮ ಈ ತಾಲೂಕಿಗೆ ಏನೇನು ಬೇಕು, ಬರಗಾಲವನ್ನು ಘೋಷಿಸಬೇಕು, ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಇನ್ನೂ ಏನೇನು ಸೌಕರ್ಯಗಳಿದಾವೆ ಅವನ್ನ ತಕ್ಷಣವೇ ಜಿಲ್ಲಾಡಳಿತ ಮತ್ತೆ ತಾಲೂಕಾಡಳಿತ ಸ್ಪಂದಿಸಬೇಕು ಅಂತ ನಿಮ್ಮ ಮೂಲಕ ಮತ್ತು ರೈತ ಸಂಘದ ಮೂಲಕ ಒತ್ತಾಯ ಮಾಡುವ ಉದ್ದೇಶದಿಂದ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಮಾನವ ಸರಪಳಿಯನ್ನ ನಿರ್ಮಿಸಿದ್ದೀವಿ. 10 ನಿಮಿಷ ಮಾನವ ಸರಪಳಿ ನಿರ್ಮಿಸಿ ಇಲ್ಲಿಂದ ಮುಂದೆ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ನಮ್ಮ ಬೇಡಿಕೆಗಳನ್ನ ಮಂಡಿಸ್ತೀವಿ. ದಯಮಾಡಿ ಸಾರ್ವಜನಿಕರು, ಎಲ್ಲ ರೈತ ಸಂಘದ ಅಭಿಮಾನಿಗಳು ಈ ಒಂದು ಹೋರಾಟಕ್ಕೆ ಕೋಆಪರೇಷನ್ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಏನಿವತ್ತು ಮೂಲ ಸಿದ್ಧಾಂತದಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಅನೂರು ತಾಲೂಕಿನಲ್ಲಿ ನಾವು ಈ ಒಂದು ಬೃಹತ್ ಆದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋ ಉದ್ದೇಶ ಇಷ್ಟೇ. ಏನೀಗಾಗಲೇ ಕಾವೇರಿ ನೀರು ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ದಿನನಿತ್ಯ 3,500 ಕ್ಯೂಸೆಕ್ಸ್ ನ 15 ದಿನಗಳ ಕಾಲ ಬಿಡಬೇಕು ಅಂತ ಹೇಳಿದರೆ ಇದನ್ನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಜಲಾಶಯಗಳಲ್ಲಿ ನೀರಿಲ್ದೇನೆ, ಇವತ್ತು ನಮಗೆ ಕುಡಿಯೋಕೆ ನೀರಿಲ್ದೇನೆ, ಬೆಳೆಯಲ್ಲಿ ನೀರಿಲ್ದೇ ಇರೋ ಸಂದರ್ಭದಲ್ಲಿ ಈ ಒಂದು ಆದೇಶವನ್ನು ಅವರಿಗೆ ಬೆಳೆ ಬೆಳಲಿಕ್ಕೆ ನೀರು ಕೊಡಿ ಅಂತ ಹೇಳ್ತಾರಲ್ಲ, ಇದು ಎಷ್ಟು ಅವೈಜ್ಞಾನಿಕ ಅಂತ ನಾವು ಖಂಡಿಸಬೇಕಾಗಿದೆ. ನಾವು ಈ ಒಂದು ಚಳುವಳಿನ ರಸ್ತೆ ತಡೆಯುವ ಮೂಲಕ ರಾಜ್ಯ ಸರ್ಕಾರನ ಒತ್ತಾಯ ಮಾಡೋದಿಷ್ಟೇ. ಇವಾಗಲೇ ನೀವು ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ದೀರಾ, ಆ ಮೇಲ್ಮನವಿಗೆ ಬದ್ಧವಾಗಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬಾರ್ದು. ಬಿಟ್ಟಂತ ಒಂದು ಕಾಲಕ್ಕೆ ನಾವು ನಮ್ಮದೇ ಆದಂತ ಒಂದು ಸರ್ಕಾರವನ್ನ ಕಿತ್ತೊಯ್ಯುವಂತ ನಿರ್ಧಾರವನ್ನ ತಗೋಬೇಕಾಗುತ್ತೆ. ಏನು 1997ರಲ್ಲಿ ಬಂಗಾರಪ್ಪನವರು ಏನು ಗಟ್ಟಿ ನಿರ್ಧಾರ ತಕೊಂಡು ನಾವು ನೀರು ಕೊಡಲ್ಲ ಅಂತ ಹೇಳಿ ಒಂದು ದೃಢ ನಿರ್ಧಾರ ಮಾಡಿದ್ರು. ಆ ನಿರ್ಧಾರನ DK ಶಿವಕುಮಾರ್ ಅವರೇ ನೀವು ಸಹ ತಗೋಬೇಕು ಅಂತ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಆದ್ರಿಂದ ನಾವು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡಬಾರ್ದು. ಯಾಕಂದ್ರೆ ನಾವು ಮಳೆ ಹೆಚ್ಚಿಗೆ ಆದ್ರೆ ನಾವು ಹೋದ ವರ್ಷ ತಾವೆಲ್ಲ ನೋಡಿರ್ಬೋದು, ಎಚ್ಚೆತ್ತ ನೀರು ಇವತ್ತು ಸಮುದ್ರ ಸೇರಿತು. ಹೋದ ವರ್ಷ ನಮ್ಮ ಹತ್ರ ನೀರಿದ್ರೆ ನಾವ್ಯಾತಕ್ಕೆ ಇಟ್ಕೊತಿದ್ದೋ, ನಿಮಗ್ ಬಿಡ್ತಾ ಇದ್ದೋ. ನೀವು ಎಲ್ಲ ಅಣ್ಣ ತಮ್ಮದಿರೇ, ಯಾವುದೇ ತರದಂತ ನೀವು ಇಲ್ಲಿ ಯಾವುದೇ ತರದ ದ್ವೇಷ ಇಲ್ಲ. ನೀರಿದ್ರೆ ನಾವು ಖಂಡಿತ ಕೊಡ್ತಿದ್ದೋ. ಇವತ್ತು ನೀರಿಲ್ಲದೆ ಕಾರಣ ಇವತ್ತು ನೀರನ್ನ ಬಿಡಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಹಲವಾರು ಗಡಿ ಗ್ರಾಮಗಳಲ್ಲಿ ಗೋಪಿನಾಥಂ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಇವತ್ತು ಕುಡಿಯೋ ನೀರಾಗಿರ್ಬೋದು, ಆಲಂಬಡಿ ಆ ಗ್ರಾಮಗಳಲ್ಲಿ ಕುಡಿಯೋ ನೀರು, ಕರೆಂಟು ಇನ್ನೂ ಸುಧಾ ಈ ಸರ್ಕಾರಕ್ಕೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ, ಇನ್ನೂ ಸುಧಾ ಗ್ರಾಮಗಳಿಗೆ ಕುಡಿಯೋ ನೀರು ಕೊಟ್ಟಿಲ್ಲ ಅಂತಂದ್ರೆ ನಿಜಕ್ಕೂ ಇವರು ಸರ್ಕಾರ ಅಂತ ಹೇಳ್ಬೇಕು. ಇವರಿಗೆ ಜನಪ್ರತಿನಿಧಿಗಳಿಗೂ ಈ ಅರಣ್ಯ ಅಧಿಕಾರಿಗಳು ಬೆಲೆ ಕೊಟ್ಟು
ಕೊಡ್ಲಿಲ್ಲ ಅಂತಂದ್ರೆ ಇಂಥ ಅಧಿಕಾರಿಗಳನ್ನ ಇವ್ರು ಯಾತಿಗೆ ಇಟ್ಕೊಂಡಿದ್ದಾರೆ. ಆದ್ರಿಂದ ಈ ಮತ್ತೆ ಏನು ನಾವು ಇದೇ ಫೆಬ್ರವರಿ ತಿಂಗಳು ಈ ಅನೂರು ಭಾಗದ ಎಲ್ಲಾ ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ಬೇಕಂತೇಳಿ ಅಜ್ಜಿಪುರದಿಂದ ಬೆಂಗಳೂರು ವಿಧಾನಸೌಧವರೆಗೆ ಪಾದಯಾತ್ರೆ ಹೋದಂತ ಸಂದರ್ಭದಲ್ಲಿ ಮಾನ್ಯ ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ನಲ್ಲಿ 490 ಕೋಟಿ ರೂಪಾಯಿ ಅನುದಾನ ಬಜೆಟ್ ನ ಮಂಡಿಸಿದ್ದಾರೆ. ಹಾಗೆ ನಾನು ಇವತ್ತಿನ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾ ಇರೋದು ಇಷ್ಟೇ, ಈ 490 ಕೋಟಿ ರೂಪಾಯಿ ಅನುದಾನವನ್ನ ತಕ್ಷಣ ಟೆಂಡರ್ ಕರೆದು ಕೆಲಸ ಆದ್ರೆ ಮುಂದಿನ ದಿನಗಳಲ್ಲಿ ಈ ಭಾಗದ ಎಲ್ಲಾ ರೈತರುಗಳ ಕೆರೆ ಕಟ್ಟೆಗಳು ನೀರು ತುಂಬಿ ಸಮೃದ್ಧವಾಗಿ ಬದುಕುವಂತ ವ್ಯವಸ್ಥೆ ಆಗುತ್ತೆ. ತಕ್ಷಣ ಸರ್ಕಾರ ಈ 490 ಕೋಟಿ ರೂಪಾಯಿ ಅನುದಾನವನ್ನ ಟೆಂಡರ್ ಕರೆದು ಬೇಗ ಕೆಲಸ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಈ ಒಂದು ಚಳುವಳಿಯ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಏನು ನಮ್ಮ ಊಟ್ಯ ಗ್ರಾಮ ಸರ್ವೆ ನಂಬರ್ 239ರಲ್ಲಿ 2,500 ಎಕರೆ ಭೂಮಿ ಇದೆ. ಇನ್ನೂ ಸಹ ಈ ಸರ್ಕಾರ ತಾಲೂಕಾಡಳಿತ ಜಿಲ್ಲಾಡಳಿತ ಅವ್ರಿಗೆ ಪೋಡಿ ಮುಕ್ತ ಮಾಡದೆ ಸಪರೇಟ್ ಆರ್ಟಿಸಿ ಇಲ್ಲದೆ ಇರೋದ್ರಿಂದ ಸರ್ಕಾರದ ಸವಲತ್ತುಗಳನ್ನ ಇವತ್ತು ವಂಚಿತರಾಗ್ತಾ ಇದ್ದಾರೆ. ತಕ್ಷಣ ಜಿಲ್ಲಾಡಳಿತ ತಾಲೂಕು ಆಡಳಿತ ಅವರಿಗೆಲ್ಲ ಪ್ರತ್ಯೇಕ ಬೋರ್ಡ್ ಮಾಡಬೇಕು. ಮತ್ತು ಈಗಾಗಲೇ ಅನೂರು ತಾಲೂಕಾದ್ಯಂತ ಏನು 57 ಅರ್ಜಿನಲ್ಲಿ ಸಾಗುವಳಿ ಮಾಡ್ತಕ್ಕಂಥ ರೈತರು ಸಾಗುವಳಿ ಚೀಟಿ ಕೊಡ್ಬೇಕಂತ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನೂ ಸಹ ಅವರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ತಕ್ಷಣ ಏನು ಈ ಕ್ಷೇತ್ರದ ಶಾಸಕರು ಒಂದು ಸಭೆ ಕರೆದು ದರ್ಖಾಸ್ತ್ ಕಮಿಟಿ ಕರೆದು ಎಲ್ಲರನ್ನೂ ಅವ್ರಿಗೆ ಸಾಗುವಳಿ ಚೀಟಿ ಕೊಡುವಂತ ವ್ಯವಸ್ಥೆ ಮಾಡಬೇಕು. ಈಗಾಗಲೇ ಹಲವಾರು ಗ್ರಾಮಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾಟಳ್ಳಿ ಗ್ರಾಮದಲ್ಲಿ ಸಾವಿರಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ. ಇನ್ನೂ ಸಹ ಅವ್ರಿಗೆ ಸರ್ಕಾರ ಹಾಗೂ ತಾಲೂಕಾಡಳಿತ ಜಿಲ್ಲಾಡಳಿತ ಒಂದು ನಿವೇಶನವನ್ನ ಕೊಡಕ್ಕಾಗಿಲ್ಲ. ಈಗಲಾದ್ರೂ ಈ ಒಂದು ಚಳುವಳಿಯ ಮೂಲಕ ನಾನು ಅವರ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇನೆ. ಮಾಟಳ್ಳಿ ಗ್ರಾಮ ಹಾಗೂ ಇನ್ನಿತರ ಎಲ್ಲಾ ಗ್ರಾಮಗಳಿಗೆ ನಿವೇಶವನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಇಲ್ಲಿಗೆ ಚಳುವಳಿನ ಮುಂದುವರಿಸಿದ ದಯವಿಟ್ಟು ಎಲ್ಲ ಹಿಂದಕ್ಕೆ ಬರಬೇಕು. ಅಲ್ಲಿ ಮಹಿಳೆಯರು ಬಿಟ್ಟು ಎಲ್ಲ ಹಿಂದಕ್ಕೆ ಬರಬೇಕು. ಹಲೋ, ದಯವಿಟ್ಟು